ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ದಂಗೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಶಾರ್ಟ್ ವಿಡಿಯೋ ಹಾಕಿದ್ದೆ. ಈ ವಿಡಿಯೋ ಬಂದು ಪ್ರೆಗ್ನೆನ್ಸಿ ಟೆಸ್ಟ್ ಲಾಂಗ್ ವಿಡಿಯೋ. ಆ ದಿನ ನನಗೆ ಹೆಂಗಿತ್ತು, ಹೇಗಾಯಿತು, ನಾನು ಏನೇನು ಮಾಡಿದೆ, ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ನನಗೆ 5.5 ಇಯರ್ ಮಗಳಿದ್ದಾಳೆ. ಸೊ ನೀವು ಕೇಳ್ಬೋದು, ಯಾಕೆ 5 to 6 ಇಯರ್ಸ್ ಆದಮೇಲೆ ನೀವು ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಸೊ ನನಗೆ ಸ್ವಲ್ಪ ಹೆಲ್ತ್ ಚಾಲೆಂಜಸ್ ಇತ್ತು. ಸೊ ಐ ಹ್ಯಾಡ್ ಟು ಫೇಸ್ ಫ್ಯೂ ಥಿಂಗ್ಸ್. ಸೊ ಅದಕ್ಕಾಗಿ ಇಷ್ಟು ವರ್ಷ ತಗೋತು ನನಗೆ ಈ ಸೆಕೆಂಡ್ ಪ್ರೆಗ್ನೆನ್ಸಿ ಸಕ್ಸಸ್ ಸಿಗೋಕ್ಕೆ. ಸೊ ಮುಂದಿನ ವ್ಲಾಗ್ಸಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನನ್ನ ಬಗ್ಗೆ, ಸೊ ನನ್ನ ಲೈಫ್ ಬಗ್ಗೆ, ಸೊ ನನ್ನ ಫ್ಯಾಮ್ಲಿ ಬಗ್ಗೆ. ಸೊ ಇವತ್ತು ಪಾಸಿಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದಿತ್ತು. ಅದಕ್ಕೆ ಸಂಜೆ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ 1.5 hour ಆಯಿತು ಹೋಗಿ ಬರೋಕ್ಕೆ. ಏನೋ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ನೆಮ್ಮದಿ. ಯಾಕೋ ಈ ಪ್ರೆಗ್ನೆನ್ಸಿಯಲ್ಲಿ ಅವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀನಿ. ಯಾಕೋ ತುಂಬ ಇಷ್ಟ ಆಗ್ತಿದೆ. ಸೊ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ನಾನು ಹೆಲ್ತ್ ಓಕೆ ಇದ್ದಾಗ, ಸ್ಟ್ರೆಸ್ ಇಲ್ಲ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಿದ್ದೀನಿ. ಮುಂದಿನ ವ್ಲಾಗ್ಸಲ್ಲಿ ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಹೆಂಗಿತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತೆಲ್ಲ ನಿಮಗೆ ವಿಡಿಯೋಸ್ ಹಾಕ್ತೀನಿ, ನೋಡಿ. ಆ ದಿನ ತುಂಬ ರಶ್ ಇತ್ತು ದೇವಸ್ಥಾನ. ಸೊ 1.5 hour ಆಯಿತು ಹೋಗಿ ಬರೋಕ್ಕೆ. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಈಗ ಮನೆಗೆ ಹೋಗ್ತಿದ್ದೀರಿ. ನಿಮ್ಗೆ ಗೊತ್ತಿದ್ದಂಗೆ ನಾನು ಕ್ಲೌಡ್ ಕಿಚನ್ ನಡೆಸ್ತಿದ್ದೀನಿ 1 ವರ್ಷದಿಂದ. ನನ್ನ ಚಾನೆಲ್ ಹೆಸರಲ್ಲೇ ಕ್ಲೌಡ್ ಕಿಚನ್ ಇದೆ. ಸೊ ಟೇಸ್ಟಿ ಬೈಟ್ಸ್ ಅಂತ 1 ವರ್ಷದಿಂದ ನಾನು ಮಾಡ್ತಿದ್ದೀನಿ. ನನಗೆ ಕಸ್ಟಮರ್ಸಿಂದ ಆರ್ಡರ್ಸ್ ಬಂದಿತ್ತು, ಪಿಜ್ಜಾ ಆರ್ಡರ್ಸ್ ಮಾಡಬೇಕಾಗಿತ್ತು. ಹಾಗೆ ನನ್ನ ಮಗಳಿಗೂ ನನ್ನ ಫ್ಯಾಮ್ಲಿಗೂ ಪಿಜ್ಜಾ ಮಾಡಿದೆ. ಆಮೇಲೆ ಹಾಗೆ ಡಿನ್ನರ್ ಆಯಿತು. ಸೊ ಒನ್ಸ್ ಕ್ಲೌಡ್ ಕಿಚನ್ ಓಪನ್ ಮಾಡಿದ್ರೆ ಕಿಚನ್ ಅಂತೂ ತುಂಬ ಗಲೀಜಾಗಿ ಹೋಗುತ್ತೆ. ಅದೆಲ್ಲ ಕ್ಲೀನ್ ಮಾಡಿ, ಕಿಚನ್ ರೂಮ್ ಕ್ಲೀನಾಗಿ ಸೆಟ್ ಮಾಡಿ, ಎಂಡ್ ಆಫ್ ದ ಡೇ ನಾನು ಪ್ರತಿ ನೈಟು ಝೊಮ್ಯಾಟೊ, ಸ್ವಿಗ್ಗಿ ನೋಡ್ತೀನಿ ಹೆಂಗಿತ್ತು ನನ್ನ ಆರ್ಡರ್ಸು, ರೇಟಿಂಗ್ಸ್ ಹೆಂಗಿದೆ, ಪೇಮೆಂಟ್ ಡಿಡಕ್ಷನ್ಸ್ ಹೆಂಗೆ ಮಾಡ್ತಾರೆ ಎಲ್ಲ ಚೆಕ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಕಂಪ್ಲೀಟ್ ಆಯಿತು.
ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮೈ ಚಾನಲ್. ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್.